ವ್ಯಕ್ತಿ, ಸ್ತ್ರೀಯೋ ಪುರುಷನೋ ಯಾರೋ ಯಾರೇ ಆಗಿರ್ಬೋದು, ಆ ವ್ಯಕ್ತಿ ಮತ್ತೆ ಏನು ತನ್ನ ದಿನಚರಿಯನ್ನು ಆರಂಭಿಸೋದಕ್ಕೆ ಸಾಧ್ಯ. ಅಲ್ಲಿ ಏನಾಯ್ತು? ದಿ ಎಂಡ್. ಏನಾಗತ್ತೆ? ದಿ ಎಂಡ್. ಯಾವ್ದೊಂದು ಬುಕ್ ಓದ್ತೀರಾ ಅನ್ಕೊಳ್ಳಿ, ಲಾಸ್ಟ್ ಪೇಜ್ ಅಲ್ಲಿ ಲಾಸ್ಟ್ ಲೈನ್ ಏನ್ ಹೇಳಿರುತ್ತೆ? ದಿ ಎಂಡ್ ಅಲ್ವಾ? ಅಥವಾ ಎಲ್ಲೋ ಒಂದ್ ಕಡೆ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರ ಅನ್ಕೊಳ್ಳಿ, ಡೆಡ್ ಎಂಡ್ ಬಂದ್ರೆ ಏನಂತ ಇರುತ್ತೆ? ಡೆಡ್ ಎಂಡ್. ಅಲ್ಲಿ ಏನಂತ ಇರುತ್ತೆ ನೋಡಿ, ಕೆಲವು ನೋಡಿದೀರಾ ರೋಡ್ಗಳಲ್ಲಿ ಹಾಕಿರ್ತಾರೆ ಡೆಡ್ ಎಂಡ್ ಅಂತ ಹಾಕಿರ್ತಾರೆ, ದಿ ಎಂಡ್ ಅಂತ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ? ಅಥವಾ ಲಾಸ್ಟ್ ರೋಡ್ ಅಂತ ನಾಕಲ್ಲಿ ಏನಂತ ಹೇಳ್ತಾರೆ? ಯಾವತ್ತ ನೋಡಿ ಆ ಸೈನ್ ನೋಡಿದ್ದೀರಾ ನೀವು? ಡೆಡ್ ಎಂಡ್ ಅಂತಾನೆ ಇರುತ್ತೆ, ಡೆಡ್ ಎಂಡ್. ಅಲ್ಲೇನ್ ಹೇಳ್ತಿದೆ? ಅದನ್ನ ನೋಡೋ ಗೊತ್ತಿಲ್ಲ, ರೋಡ್ ಮುಕ್ತಾಯ ಆಯ್ತು, ನಮ್ಮ ಜೀವನನು ಕೂಡ ಆಗಿದೆ. ಪ್ರೈಸ್ ಲಾರ್ಡ್. ರಸ್ತೆ ಇರೋವರೆಗೂ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ರಸ್ತೆ ಹೋಗುವಂತ ರಸ್ತೆ ಮಾರ್ಗ ನಿಂತೋಯ್ತಂದ್ರೆ ಏನಾಯ್ತು? ಡೆಡ್ ಎಂಡ್. ಡೆಡ್ ಬರುತ್ತೆ, ಲೈಫ್ ಎಂಡ್ ಆಗುತ್ತೆ. ಪ್ರೈಸ್ ಲಾರ್ಡ್. ಆದ್ರೆ ದೇವರು ಏನ್ ಹೇಳ್ತಾ ಇದ್ರೆ ವಾಕ್ಯದಲ್ಲಿ ಮೊದಲನೇ ಶಬ್ದ ಏನ್ ಹೇಳ್ತಿದ್ದಾರೆ ಅಂದ್ರೆ ಮರಣವನ್ನ ಶಾಶ್ವತವಾಗಿ. ಯಾವ ರೀತಿ ಅಂದ್ರೆ ಈಗೊಂದು ಸ್ವಲ್ಪ ತಿಂಗಳಿಗೆ ನಿಲ್ಲಿಸ್ತೀನಿ, ಆಮೇಲೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ಅಥವಾ ಒಂದು ವರ್ಷಕ್ಕೆ ಅದನ್ನ ಸ್ವಲ್ಪ ಹೋಲ್ಡ್ ಮಾಡೋಣ. ಕೆಲವರು ಹೋಲ್ಡ್ ಮಾಡ್ತಾರೆ ಕೆಲವೊಂದು ಸ್ಯಾಲರಿಗಳನ್ನೆಲ್ಲ, 1 ತಿಂಗಳು 2 ತಿಂಗಳಲ್ಲಿ ಅಲ್ವಾ? ಆ ರೀತಿ ದೇವ್ರೇನಾದ್ರು ಹೇಳಿದ್ರ? ದೇವ್ರು ಏನ್ ಹೇಳ್ತಿದ್ದಾರೆ? ಮರಣವನ್ನ ಶಾಶ್ವತವಾಗಿ ನಿರ್ನಾಮ ಮಾಡುವಂತ. ಅದರ ಅರ್ಥ